ಬೆಂಗಳೂರು ಬೆಂಗಳೂರು ಎಷ್ಟು ಹೇಳಿದರೂ ಸಾಲದು. ಯಾಕಂದರೆ ಬೆಂಗಳೂರಿನವರು ನಮ್ಮ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಾ ಇದ್ದೀರಾ, ಧನ್ಯವಾದಗಳು. ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳೇ, ಬಯೋ ಸಬ್ಜೆಕ್ಟಿನ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದು ಬೆಂಗಳೂರು ನಾರ್ತ್ ಆಗಿರುತ್ತೆ. ಧನ್ಯವಾದಗಳು. ನಾರ್ತ್ ಆದ್ರೇನು, ಸೌತ್ ಆದ್ರೇನು, ಅರ್ಬನ್ ಆದ್ರೇನು, ಶಿವಮೊಗ್ಗ ಆದ್ರೇನು, ದಾವಣಗೆರೆ ಆದ್ರೇನು, ಹುಬ್ಬಳ್ಳಿ ಆದ್ರೇನು, ಯಾರಾದ್ರೇನು ರೀ, ಸಿಲೆಬಸ್ ಮಾತ್ರ ಸೇಮ್. ಆಲ್ ಓವರ್ ಕರ್ನಾಟಕ ಈ ಕ್ವಶನ್ ಪೇಪರು ಹೆಲ್ಪ್ ಆಗುತ್ತೆ. ಪಾರ್ಟ್ ಎ, ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ, ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ಆಯಿತಾ. ಕ್ವಶನ್ ನಂಬರ್ 1, ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸನಾಮಿಕಲ್ ಕೆಟಗರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಆಗಿರುತ್ತೆ. ಆಯಿತಾ. ಎಲ್ಲಿದೆ ನೋಡಿ, ಸ್ಪೀಸೀಸ್, ಜೀನಸ್, ಆರ್ಡರ್, ಮತ್ತೇನಿದು ಫೈಲಮ್. ಆಯಿತಾ. ಕ್ವಶನ್ ನಂಬರ್ 2, ಅಸೋಸಿಯೇಷನ್ ಬಿಟ್ವೀನ್ ದ ರೂಟ್ಸ್ ಆಫ್ ದಿ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ದಿ ಫಂಗೈ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ದ ಗೇಂಟ್ ರೆಡ್ ವುಡ್ ಟ್ರೀ ಈಸ್ ಎ ಅಥವಾ ಆ್ಯನ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಗೈನೋಸ್ಪರ್ಮ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 4, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಈಸ್ ಸೀನ್ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಬಾಡಿ ಕ್ಯಾವಿಟಿ ಈಸ್ ಅಬ್ಸೆಂಟ್ ಇನ್ ಡ್ಯಾಶ್ ಅಂತ ಇದೆ. ದಟ್ ರೈಟ್ ಆನ್ಸರ್ ಈಸ್ ಅಕೊಮಲೈಟ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು, ಆದ ಕಾರಣದಿಂದ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಆನ್ಸರ್ ತಪ್ಪಿದ್ದಲ್ಲಿ ತಾವುಗಳು ದಯವಿಟ್ಟು ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಕಳುಹಿಸಿ, ಕಮೆಂಟ್ ಮಾಡಿ. ಆಯಿತಾ. ಡೋಂಟ್ ಹೆಜಿಟೇಟ್. ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್, ದಿಸ್ ಈಸ್ ಯುವರ್ ಪ್ಲಾಟ್ಫಾರ್ಮ್. ನೀವು ಬೆಳೆಸಿದ ಕಣ್ರಿ, ಇದರಲ್ಲಿ ನಂದು ಏನಿದೆ, ಜಸ್ಟ್ ಮೈ ವಾಯ್ಸ್ ಈಸ್ ದೇರ್, ಮೈ ನಂಬರ್ ಈಸ್ ದೇರ್, ದಟ್ಸ್ ಆಲ್. ಕ್ವಶನ್ ನಂಬರ್ 6, ಆ್ಯನ್ ಎಕ್ಸಾಂಪಲ್ ಆಫ್ ನೋಡಿ, ಓವಿಫೆರಸ್ ಅನಿಮಲ್ ಈಸ್ ಡ್ಯಾಶ್ ಅಂತ ಇದೆ. ಏನಿದು ಪ್ಲಾಟಿಪಸ್. ಆಯಿತಾ. ಕ್ವಶನ್ ನಂಬರ್ 7, ರೂಟ್ಸ್ ಡೆವಲಪ್ಡ್ ಫ್ರಮ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಅದರ್ ದ್ಯಾನ್ ರ್ಯಾಡಿಕಲ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅಡ್ವೆಂಟಿಷಿಯಸ್ ರೂಟ್ಸ್, ದಟ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಮೇನ್ ಕ್ವಶನ್ ನಂಬರ್ 2, fill in the blanks by choosing the appropriate word from those given below ಅಂತ ಇದೆ. ಆಯಿತಾ. ಇನ್ ಗೈನೋಸ್ಪರ್ಮ್ ಫೀಮೇಲ್ ಸೆಕ್ಸ್ ಆರ್ಗನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಆರ್ಚಿಯೋಗೋನಿಯಾ ಅಂತ ಕರೀತಾರೆ. ಲ್ಯಾಟ್ರಲ್ ಅಪೆಂಡಗಸ್ ಇನ್ ಅಕ್ವೆಟಿಕ್ ಅನಿಲೀಡಿಯಾ ಈಸ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಪ್ಯಾರಾಪೋಡಿಯಾ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೆಟಿಕ್ಯುಲೇಟ್ ವಿನೇಷನ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಡೈಕೋಟಿಲೋಟಿಲಿಡಾನ್ಸ್ ಈಸ್ ದ ರೈಟ್ ಆನ್ಸರ್. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಿ ವಿದ್ಯಾರ್ಥಿಗಳೇ. ಈಗ ಪಾರ್ಟ್ ಬಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಈಚ್ ಕ್ವಶನ್ ಕ್ಯಾರೀಸ್ ಎಷ್ಟು 2 ಮಾರ್ಕ್. 2 ಅಂಕದ ಪ್ರಶ್ನೆಗಳು ಇಲ್ಲಿ ಇದ್ದಾವೆ. ಆಯಿತಾ. ನಂತರದಲ್ಲಿ 3 ಅಂಕದ 5 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ನೀವು ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1 ಆದ ತಕ್ಷಣ ದಯವಿಟ್ಟು ನಮಗೆ ಕ್ವಶನ್ ಪೇಪರನ್ನು ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಭರಣಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಕಣಮ್ಮ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ತಾವುಗಳು ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಒಳ್ಳೆಯವರಾಗಿ ಒಳ್ಳೆಯ ಯೋಚನೆಯನ್ನು ಮಾಡಿ ನೀವು ಕಲೀರಿ, ಬೇರೆಯವರಿಗೆ ಕಲೀಲಿಕ್ಕೆ ಅವಕಾಶವನ್ನು ಕೊಡಿ. ದಯವಿಟ್ಟು ಇದು ನಮ್ಮ ಮೇಲ್ ID ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. all-in-one pdf99@gmail.com ಅನ್ನುವಂಥದ್ದು ಈ ಒಂದು ಮೇಲ್ IDಗೆ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ಏನು ಮಾಡ್ತೀರಿ ಹೇಳಿ, ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಕಾಲೇಜಲ್ಲಿ ಕೊಟ್ಟರೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಉದ್ದೇಶ ಅಷ್ಟೇ. ದಿಸ್ ಈಸ್ ಏನಂತೀರ, ಹೆಲ್ಪಿಂಗ್ ಹ್ಯಾಂಡ್ಸ್. ನಾವು ಜೊತೆ ಕೂಡಿದರೆ ಆಲ್ ಓವರ್ ಕರ್ನಾಟಕ ನಮ್ಮ ರಿಸಲ್ಟು ಜಾಸ್ತಿ ಬರುತ್ತೆ ಕರ್ನಾಟಕದಲ್ಲಿ. ಆಯಿತಾ. ವಿ ಕ್ಯಾನ್ ಡೂ ಎನಿಥಿಂಗ್. ಓಕೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್.